ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಾಹುಲ್ ಗಾಂಧಿ ಬಗ್ಗೆ ಕಟೀಲ್ ವಿವಾದಾತ್ಮಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್, ಡ್ರಗ್ ಪೆಡ್ಲರ್ ಅಂತ ನಳಿನ್ ಕುಮಾರ್ ಕಟೀಲ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ, ಅದರಲ್ಲೂ ಈ ಬೈ ಎಲೆಕ್ಷನ್ ಹೊತ್ತಲ್ಲಿ ನೋಡಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ, ಅದು ವೈಯಕ್ತಿಕ ಮಟ್ಟಕ್ಕೂ ಕೂಡ ಇಳಿತಾ ಇದೆ. ಸತ್ಯನಾ ಸುಳ್ಳು, ಏನೋ ಒಂದು ಅಸ್ತ್ರ ಬಿಡಬೇಕು ಅಂತ ಹೇಳಿ ಈಗ ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಕಟೀಲ್ ವಿವಾದಾತ್ಮಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ್ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ತಿಹಾರ್ ಜೈಲಿಗೆ ಹೋಗಿದ್ರು, ಇವರೇನ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜೈಲಿಗೆ ಹೋದ್ರಾ, ಸಂಗ್ರಾಮದ ಕತೆ ಬರೆಯೋದಕ್ಕೆ ಜೈಲಿಗೆ ಹೋಗಿದ್ರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವಾಗ ನಳಿನ್ ಕುಮಾರ್ ಕಟೀಲ್ ರಾಹುಲ್ ಗಾಂಧಿ ಬಗ್ಗೆನೇ ಈ ತರದೆಲ್ಲ ಸ್ಟೇಟ್ಮೆಂಟ್ ಕೊಡೋಕ್ ಶುರು ಮಾಡಿದ್ರು, ಕಾಂಗ್ರೆಸ್ ಅವರು ಸುಮ್ಮನೆ ಇರ್ತಾರಾ? ಕಟೀಲ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಟೀಲ್ ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದೆ ಇದ್ರೆ ಕಾಂಗ್ರೆಸ್ ಪಕ್ಷ ರಸ್ತೆಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇನ್ನು ಕಟೀಲ್ ಒಬ್ಬ ಮೆಚುರಿಟಿ ಇಲ್ಲದ ರಾಜಕಾರಣಿ, ಕಟೀಲ್ಗೆ ಮೆಂಟಲ್ ಬ್ಯಾಲೆನ್ಸ್ ಹೋಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಬಿಜೆಪಿ ವರಿಷ್ಠರು ಕಟೀಲ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಸಿದ್ದರಾಮಯ್ಯ ವ್ಯಂಗ್ಯಾಡಿದ್ದಾರೆ. ಸೋನಿಯಾ ಗಾಂಧಿ ನಾನೇ ರಾಷ್ಟ್ರೀಯ ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವರು ಸ್ವಾಮಿ, ನಿಮ್ಮ ರಾಹುಲ್ ಗಾಂಧಿ ಅವರೇನು ನಾನು ಹೇಳೋದಿಲ್ಲ, ಅವ್ರು ನಾನು ಹೇಳ್ತೀವಿ, ಔಷಧಿ ಮಾತುಗಳು ಬದುಕಿಗಳು ಇಂಥವನ್ನ ನೀವು ಒಂದು ಪಾರ್ಟಿ ನಡೆಸಲಿಕ್ಕೆ ಹಾಕೋರು. ಕಾಂಗ್ರೆಸ್ ಪಾರ್ಟಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ The culture of BJP is being shown. This is BJP culture. The people of this country will answer to this. ಅದನ್ನೇ ಹೇಳ್ತಾರೆ, ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಹೇಳ್ತಾ ಇದ್ದಾರೆ, ಬಿಜೆಪಿ ಶುಡ್ ಅಪಾಲೈಸ್ ಇಮಿಡಿಯೇಟ್ಲಿ, ಅದರ್ವೈಸ್ ಕಾಂಗ್ರೆಸ್ ಪಾರ್ಟಿ ವಿಲ್ ಬಿ ಆನ್ ದಿ ಸ್ಟ್ರೀಟ್ಸ್ ಆಫ್ ದಿಸ್ ಕಂಟ್ರಿ. ಒಬ್ಬರು ಬೇಜವಾಬ್ದಾರಿ ಅಪ್ರಬುದ್ಧ ರಾಜಕಾರಣಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಹುಚ್ಚರ ಥರ ಮಾತಾಡ್ತಾರೆ. ಅವರಿಗೆ ಮೆಂಟಲ್ ಬ್ಯಾಲೆನ್ಸ್ ಹೋಗಿದೆ ಅಂತ ಅನಿಸುತ್ತೆ. ಅವರು ಡಿಮಾಂಡ್ಸ್ ಇದೆಯಲ್ಲ, ಅಲ್ಲಿ ಸೇರ್ಕೊಳ್ಳೋದು ಒಳ್ಳೆಯದು. ಇಟ್ ಅಮೌಂಟ್ಸ್ ಟು ಡಿಫಮೇಷನ್. ಬೇಜವಾಬ್ದಾರಿಯಿಂದ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬಹಳ ಅಗ್ರವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ನಾನು ಬಿಜೆಪಿ ಅವರಿಗೆ ಹೇಳ್ತೀನಿ, ನಡ್ಡಾಗಿ ಹೇಳ್ತೀನಿ, ದಯವಿಟ್ಟು ಇವರನ್ನು ಆಸ್ಪತ್ರೆಗೆ ಸೇರಿಸಿ, ಇವರಿಗೆ ಪಾಪ ಮೆಂಟಲ್ ಬ್ಯಾಲೆನ್ಸ್ ಹೋಗ್ಬಿಟ್ಟದೆ ಅಂತ ಹೇಳ್ತೀನಿ. ಒಬ್ಬರು